ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ಆರ್ಸ್ ಫ್ಲೈ ಹಾಲಿಡೇ ಪ್ಯಾಕೇಜ್ ಕಂಪ್ನಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಕಂಪನಿಯ ವಿಶೇಷತೆ ಏನಂದ್ರೆ ಇಡೀ ಸೌತ್ ಇಂಡಿಯಾದಲ್ಲಿರುವಂತಹ ಜನರನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನ ಕರ್ಕೊಂಡು ಹೋಗೋದು. ಸೊ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಫಾರಿನ್ಗೆ ಹೋಗ್ಬೇಕು, ಸಾಕಷ್ಟು ಲೊಕೇಶನ್ಸ್ ನ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ. ಅದರಲ್ಲೂ ಈ ಕಂಪನಿಯಿಂದ ನೀವು ಏನಕ್ಕೆ ಹೋಗ್ಬೇಕು ಅಂತ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಎಸ್ಪೆಷಲಿ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಒಂದು ಕಂಪ್ನಿ ಗ್ರೂಪ್ ಟ್ರಿಪ್ ಆಗಿರ್ಬೋದು, ಇದಕ್ಕೆ ಈ ಕಂಪ್ನಿ ಸಖತ್ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಒಂದು 12 to 13 ಇಯರ್ಸ್ ಇಂದ ಇದೇ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಏಜೆನ್ಸಿಗಳು ಅಂದ್ರೆ ಹಾಲಿಡೇ ಪ್ಯಾಕೇಜ್ ಏಜೆನ್ಸಿಗಳು ಕೂಡ ಅವ್ರು ಬುಕ್ ಮಾಡಿ ಇವ್ರ ಕಡೆಯಿಂದ ಪ್ಯಾಕೇಜ್ಗಳನ್ನ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ನೀವೇನಾದ್ರೂ ಈ ತರ ಟ್ರಿಪ್ ನ ನೋಡ್ತಾರೆ, ಇವತ್ತು ನಾನು ಈ ಕಂಪನಿಯ ಮ್ಯಾನೇಜರ್ ಆದಂತ ಪವನ್ ಅವರು ಇದ್ದಾರೆ ನನ್ನ ಜೊತೆ. ಅವ್ರ ಜೊತೆ ಮಾತಾಡಿ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪವನ್ ಅವರೇ, ಈಗ ಒಂದು ಫಾರಿನ್ ಟ್ರಿಪ್ ಅಂದಾಗ ಎಲ್ರಿಗೂ ನೆನಪಾಗೋದು ನಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ ಅಂತ ಮೊದಲನೇದಾಗಿ. ಸೊ ಲೈಕ್ ಇರೋರು ಹೋಗಿ ಬಂದಿರ್ತಾರೆ ಅವ್ರಾಗೆ. ಸೊ ಇಲ್ಲದೆ ಇರೋರು ಫಾರ್ ಎಕ್ಸಾಂಪಲ್ ಕನ್ಸ್ ಕಾಣ್ತಿರ್ತಾರೆ, ನಾನೊಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಹೇಗಿರುತ್ತೆ, ಬೇರೆ ದೇಶಗಳು ಹೇಗಿರುತ್ತೆ, ಅಲ್ಲಿ ಜಾಗಗಳು, ಜನರು ಹೇಗಿರುತ್ತೆ, ಒಂದು ಆಸೆ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಈಗ ಪಾಸ್ಪೋರ್ಟ್ ಎಲ್ಲ ಗೊತ್ತಿಲ್ಲದವ್ರು ಹೇಗೆ ಮಾಡಿಸ್ಕೊಡ್ತೀರಾ? ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಸೊ ದೇ ವಾಂಟ್ ಟು ಫ್ಲೈ ಟು ಫಾರಿನ್ ಅನ್ಕೊಳ್ಳಿ. ಸೊ ಅಬ್ರಾಡ್ ಅವ್ರು ಫ್ಲೈ ಮಾಡ್ಬೇಕು ಅಂದ್ರೆ ಆ ಕನಸುಗಳ ನೀವ್ ಹೆಂಗ್ ಈಡೇರಿಸ್ತೀರಾ? ಲೈಕ್ ಪಾಸ್ಪೋರ್ಟ್ ಇಂದ ನೀವು ಸ್ಟಾರ್ಟ್ ಮಾಡಿ ಹೆಲ್ಪ್ ಮಾಡ್ತೀರಾ? ಹೌದು, ಖಂಡಿತ ಮಾಡ್ತೀವಿ. ಸೊ ನಾವ್ ಏನಂತಂದ್ರೆ ಹಾರ್ಸ್ ಹಾಲಿಡೇಸ್ ನಮ್ಮ ಆರ್ಗನೈಸೇಷನ್ ನಾವು ನಮ್ಮ ಸೀನಿಯರ್ ಸಿಟಿಸನ್ಸ್ ನಮ್ಮ ಹತ್ರ ಟ್ರಿಪ್ ಪ್ಯಾಕೇಜ್ ಬರೋ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೀನಿಯರ್ ಸಿಟಿಸನ್ಸ್ ಬಂದಿರ್ತಾರೆ. ಲೈಕ್ ಅವರೆಲ್ಲ ರಿಟೈರ್ಮೆಂಟ್ ಆಗಿರೋಂಥವ್ರೆ ಬರ್ತಾರೆ ಮೋಸ್ಟ್ಲಿ. ಸೊ ನಾವು ಆಸ್ ಎ ಕಾಂಪ್ಲಿಮೆಂಟರಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸುವ ರೂಪವಾಗಿ ಸೊ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನೋಡ್ತೀವಿ ಅವ್ರನ್ನ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಆಸ್ ಅವರು ಗ್ರೂಪ್ ಬುಕಿಂಗ್ಸ್ ಬರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸೊ ಇನ್ ಕೇಸ್ ಅವ್ರ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ನಾವೇನೆ ಅವ್ರಿಗೆ ಕಂಪ್ಲೀಟ್ ಫ್ರೀ ಆಫ್ ಸರ್ವಿಸ್ ಆಗಿ ಪಾಸ್ಪೋರ್ಟ್ ಅವ್ರಿಗೆ ಮಾಡ್ಕೊಡ್ತೀವಿ. ಗೌರ್ಮೆಂಟ್ ಚಾರ್ಜಸ್ ಕೂಡ ಅವಾಗ ನಾವು ಎಕ್ಸ್ಟ್ರಾ ಚಾರ್ಜಸ್ ತಗೊಳೋದಿಲ್ಲ. ಓಕೆ, ಬ್ಯೂಟಿಫುಲ್. ಅಂಡ್ ಒನ್ ಮೋರ್ ಕ್ವಶನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಸೊ ಅಬ್ರಾಡ್ ಅಂದ ತಕ್ಷಣ ಸೀನಿಯರ್ ಸಿಟಿಸನ್ ಇವಾಗ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಅವ್ರಿಗೆ ಟ್ರಾವೆಲಿಂಗ್ ಇಶ್ಯೂಸ್ ಇರುತ್ತೆ, ಅಂಡ್ ಕೆಲವರಿಗೆ ವಾಕ್ ಮಾಡಕ್ಕಾಗಲ್ಲ, ಕೆಲವರಿಗೆ ರೀಚ್ ಆದ್ಮೇಲೆ ಫುಡ್ಗಳು ಕೊರತೆ ಇರುತ್ತೆ. ಇಲ್ಲಿ ಲೋಕಲ್ ಫುಡ್ ನ ತಿಂದ್ಬಿಟ್ಟು ಕಂಫರ್ಟಬಲ್ ಆಗಿರ್ತಾರೆ, ಸಡನ್ ಆಗಿ ಆ ಕಡೆ ಹೋದಾಗ ಆ ಫುಡ್ ಅಡ್ಜಸ್ಟ್ ಆಗ್ತಾರ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ತೀರಾ? ಸೊ ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ನಮ್ದೇ 18+ ರೆಸ್ಟೋರೆಂಟ್ಸ್ ನಮ್ದೇ ಇರೋದ್ರಿಂದ ಸೊ ನಾವೇನ್ ಮಾಡ್ತೀವಿ, ಈಗ ನಮ್ಮ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ತಗೊಂಡಾಗ ಎಲ್ಲರಿಗೂ ಮುದ್ದೆ ಊಟ ಅನ್ನೋದು ಪ್ರಿಯ, ಪ್ರತಿನಿತ್ಯ ದಿವಸ ತಗೊಂತಾರೆ ತಿಂತಾ ಇರ್ತಾರಲ್ವಾ. ಸೊ ಹಂಗಾಗಿ ನಮ್ದೇ ಆದ ರೆಸ್ಟೋರೆಂಟ್ಸ್ ಇರೋದ್ರಿಂದ ಸರ್ ನಾವು ಇಂಡಿಯಾದಲ್ಲಿ ಅವರು ನಾರ್ಮಲಿ ಮನೇಲಿ ಯಾವ ತರ ಊಟ ತಿಂತಾರೋ ನಾವು ಅಲ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಲ್ಲಿ ಕೂಡ ಅಲ್ಲಿ ನಮ್ಮ ಇಂಡಿಯನ್ ಫುಡ್ ನಾವು ಕೊಡಿಸ್ಕೊಡ್ತೀವಿ ಅವ್ರಿಗೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸೀನಿಯರ್ ಸಿಟಿಸನ್ ಬಗ್ಗೆ ಮಾತಾಡೋದು, ಮಕ್ಳುಗಳಿದ್ದಾರೆ, ಒಂದು ಫ್ಯಾಮಿಲಿ ಬರ್ತಾ ಇದಾರೆ, ಒಂದು ಜಾಯಿಂಟ್ ಫ್ಯಾಮಿಲಿ, ಆಲ್ಮೋಸ್ಟ್ ಒಂದು 30 to 40 ಮೆಂಬರ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಹೇಗೆ ಅರೇಂಜ್ ಮಾಡ್ತೀರಾ? ಆ ಫುಡ್ ಅರೇಂಜ್ಮೆಂಟ್ಸ್ ಇನ್ ದಿ ಸೆನ್ಸ್ ಅವ್ರು ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಯಾರ್ಯಾರಿಗೆ ಏನೇನ್ ಫುಡ್ ಬೇಕು ಲೀಸ್ಟ್ ತಗೊಂಡ್ಬಿಟ್ಟು ನಾವು ಐಟಿನರಿ ನಾವು ಪ್ರೊವೈಡ್ ಮಾಡ್ಬೇಕಾದ್ರೆ ಬಿಫೋರ್ ಟ್ರಿಪ್ ಹೊರಡೋ ಡೇಟ್ ಗೆ 15 days ಮುಂಚಿತವಾಗಿನೇ ನಾವು ಅವ್ರಿಗೆ ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ತೀವಿ. ಸೊ ಅಲ್ಲಿ ನಾವೆಲ್ಲ ಡೀಟೇಲ್ಸ್ ಒಂದ್ಸತಿ ನಾವು ಡೈರೆಕ್ಟ್ಲಿ ಫಿಸಿಕಲಿ ಕೂಡ ಭೇಟಿಯಾಗಿ ಒಂದು ಗ್ರೂಪ್ ಅಂತ ಮಾಡಿ ನಾವೆಲ್ಲ ಒಂದು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರೀ ಊಟದ ಒಂದೇ ಅಂತ ಇವತ್ತು ಕೇಳಿದ್ರೆ ಊಟದ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಾವು ಅವ್ರಿಗೆ ಹೇಳ್ಬಿಡ್ತೀವಿ, ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಸ್ಟೇ ಆಗಿರುವಂತ ಹೋಟೆಲ್ ನಲ್ಲಿ ನಾವು ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತೀವಿ. ಸೊ ದಟ್ ಅಲ್ಲಿ ಅವ್ರಿಗೆ ಟೈಮ್ ಸೇವ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ನಂತರ ನಾವು ಡೆಸ್ಟಿನೇಷನ್ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಆಫ್ಟರ್ನೂನ್ ಲಂಚ್ ಏನಾಗುತ್ತೆ, ನಾವು ಅಲ್ಲಿ ನಮ್ಮ ಟೈಪ್ಸ್ ಆಗಿರೋದು ಮತ್ತೆ ನಮ್ದೇ ರೆಸ್ಟೋರೆಂಟ್ ಆಗಿರೋದ್ರಿಂದ ಸೊ ನಾವು ಆಫ್ಟರ್ನೂನ್ ಲಂಚ್ ಅಲ್ಲಿ ತಗೊಂತೀವಿ. ಅದು ಲಂಚ್ ಮುಗಿಸ್ತಾರೆ ನಮ್ಗೆ ಅಲ್ಲಿ ಏನಾಗುತ್ತೆ, ಮ್ಯಾಜಿಕ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ ಕಸ್ಟಮರ್ಸ್. ಸೊ ಅಲ್ಲಿ ಏನಾಗುತ್ತೆ, ಸೊ ನಾವು ಅವ್ರಿಗೆ 10 ಡೆಸ್ಟಿನೇಷನ್ ಟೂರಿಸ್ಟ್ ಸ್ಪಾಟ್ಸ್ ತೋರಿಸ್ತೀವಿ ಅಂತ ಅವ್ರು ಹೇಳಿರ್ತೀವಿ, ಪ್ರಾಮಿಸ್ ಮಾಡಿರ್ತೀವಿ. ಬಟ್ ಅದು ನಮ್ಗೆ ಗೊತ್ತು. ಸೊ ನಾವು ಆಸ್ ಎ ಕಾಂಪ್ಲಿಮೆಂಟರಿ ಏನ್ ಮಾಡ್ತೀವಿ, ನಾವು ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿ ಸೊ ಫೈನಲ್ ಅವ್ರಿಗೆ 10 places ತೋರಿಸ್ತೀವಿ ಅಂತ ಪ್ರಾಮಿಸ್ ಮಾಡಿ ಅವರು ಮೋರ್ ದನ್ 10 places ನಾವು 2 to 3 places ಎಕ್ಸ್ಟ್ರಾ ತೋರಿಸಿ ಕರ್ಕೊಂಡ್ ಬರೋದು. ಸೊ ಇದು ನಮ್ಮ ಹಾರ್ಸ್ ಫ್ಲೈ ಹಾಲಿಡೇಸ್ ಇಂದ ನಾವು ಮಾಡೋ ಕಾಂಪ್ಲಿಮೆಂಟರಿ ಸರ್ವಿಸ್. ಓಕೆ, ವೀಕ್ಷಕರ ಕೇಳಿಸ್ಕೊಂಡ್ರೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವ್ ಹೇಗೀಗ ಡಿಜಿಟಲ್ ಯುಗ ಅಂತ ಹೇಳ್ತೀವಲ್ವಾ, ಹಂಗೆ ಕೆಲವ್ರಿಗೆ ಏನೋ ಒಂದು ಕನ್ಸಿರುತ್ತೆ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಫಾರಿನ್ ಹೋಗ್ಬೇಕು, ಏನೋ ನೋಡ್ಬೇಕು, ನನ್ಗೆ ಹೋಗೋದು ಹೇಗೆ ಗೊತ್ತಿಲ್ಲ, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ನಮ್ಮ ಪೇರೆಂಟ್ಸ್ ನ ಕರ್ಕೊಂಡು ಹೋಗ್ಬೇಕಿತ್ತು, ನನ್ನಲ್ಲಿ ಒಳ್ಳೆ ಗ್ರೂಪ್ ಇದೆ, ಒಳ್ಳೆ ಟೀಮ್ ಇದೆ, ಫ್ರೆಂಡ್ಸ್ ಇದಾರೆ, ಮತ್ತೆ ನನ್ನ ಕಂಪ್ನಿ ಚಿಕ್ಕದಾಗಿದೆ, ಕಂಪ್ನಿಯಲ್ಲಿ ಒಂದು 40 ಜನ 30 ಜನ ಇದಾವೆ, ಇವ್ರಿಗೆಲ್ಲ ಟ್ರಿಪ್ ಅರೇಂಜ್ ಮಾಡ್ಬೇಕಿತ್ತು ಅಂತ ಆಸೆಗಳಿತ್ತು ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ವೇ. ಇಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸಾಕು. ಇಂಚಿಂಚು ಡೀಟೇಲ್ಸ್ ನ ಇವರೇ ನಿಮ್ಗೆ ಕೊಡ್ತಾರೆ. ಒಂದು ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಎಷ್ಟೋ ಹಾಲಿಡೇ ಪ್ಯಾಕೇಜ್ ನ ಏಜೆನ್ಸಿಗಳಿಗೂ ಕೂಡ ಇವರೇ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ. ಇವ್ರು ಅವಾಗ್ಲೇ ಹೇಳ್ತಿದ್ರು ಆಲ್ಮೋಸ್ಟ್ ಒಂದು 18 ಇಂದ 20 ಹೋಟೆಲ್ಸ್ ನ ಟೈ ಅಪ್ ಮಾಡ್ಕೊಂಡಿರೋಂಥದ್ದು. ಮತ್ತೆ ಫುಡ್ ವಿಚಾರದಲ್ಲಿ ತುಂಬಾ ಕಾನ್ಶಿಯಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇಂಟೇಕ್ ಏನ್ ತಗೊಳ್ತೀವಿ ಅದ್ರ ಮೇಲೆ ನಮ್ ಲೈಫ್ ನಡೀತಾ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೋದ್ರು ಕೂಡ ನಮ್ ಸೌತ್ ಇಂಡಿಯನ್ ನಮ್ ಫುಡ್ ಎಲ್ಲಿ ಸಿಗುತ್ತೆ ಅಂದ್ರೆ ಇದು ಒಂಥರ
ಬಹಳ ಖುಷಿ ಆಗಂತದ್ದು. ಫಾರಿನ್ ದಲ್ಲೂ ಕೂಡ ನಮ್ಮ ಫುಡ್ಡೇ ತಿನ್ಬೋದು ಅಂತ. ನಿಮ್ಗೆ ಇನ್ನೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಬೇಕಂದ್ರೆ ಯು ಕ್ಯಾನ್ ಹ್ಯಾವ್ ಇಟ್, ಅದು ಕೂಡ ಆಪ್ಷನ್ ಇರುತ್ತೆ. ಏನಪ್ಪ ಅಲ್ಲಿಗೆ ಹೋಗ್ಬಿಟ್ಟು ನಾನು ರಾಗಿ ಮುದ್ದೆನೇ ತಿನ್ಬೇಕಂತ ಏನಿಲ್ಲ. ಸೀನಿಯರ್ ಸಿಟಿಸನ್ ಅವರೇ ಅದಕ್ಕೆ ಪ್ರಿಫರ್ ಆಗಿರೋ ಅದು ಸಿಗುತ್ತೆ, ಇಲ್ಲ ಡಿಫ್ರೆಂಟ್ ಆಗಿ ಬೇಕಾದ್ರೆ ಅದನ್ನು ಕೊಡ್ತಾರೆ. ಸೊ ಇವ್ರು ಅವಾಗಲೇ ಹೇಳಿದ್ರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪ್ರತಿಯೊಂದು ಇಟ್ನರ್ ನಿಮಗೆ ಶೇರ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಬ್ರೇಕ್ಫಾಸ್ಟ್ ಯಾವಾಗಿರುತ್ತೆ, ಮತ್ತೆ ಯಾವ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ, ಮಕ್ಕಳುಗಳಿಗೆ ಸೇಫ್ಟಿ ಮೆಜರ್ಮೆಂಟ್ ಹೇಗಿರುತ್ತೆ, ಮತ್ತೆ ಸೀನಿಯರ್ ಸಿಟಿಸನ್ಗೆ ಸೇಫ್ಟಿ ಮೆಜರ್ಮೆಂಟ್ ಹೇಗಿರುತ್ತೆ, ಪ್ರತಿಯೊಂದನ್ನು ಕೂಡ ಗೈಡರ್ಸ್ ಇರ್ತಾರೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವ್ರದೇ ಟ್ರಾನ್ಸ್ಪೋರ್ಟ್ ಇರುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಅಪರ್ಚುನಿಟಿ. ಸೊ ಎಲ್ಲ ಇವ್ರದೇ ಇರೋದ್ರಿಂದ ಕಮ್ಮಿ ಬಡ್ಜೆಟ್ ನಲ್ಲಿ ಇವ್ರು ಅಫೋರ್ಡಬಲ್ ಮಾಡ್ಬೋದು. ಇನ್ನೊಂದೇನಂದ್ರೆ ಆಲ್ಮೋಸ್ಟ್ ಒಂದು 12 to 13 years ಇಂದ ಇವರು ಇದೇ ಸರ್ವಿಸ್ ಮಾಡ್ತಾ ಇರೋದ್ರಿಂದ ಸೊ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ನಮ್ಮ ಕೊಟ್ಟ ನಂಬರ್ಗೆ ಕಾಲ್ ಮಾಡಿ ಒಂದ್ಸರಿ ವಿಚಾರಿಸಿ, ನೀವೆಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ, ನಿಮ್ ಪ್ಲಾನ್ಸ್ ಏನಿದೆ, ಎಷ್ಟು ನಂಬರ್ ಆಫ್ ಪೀಪಲ್ಸ್ ಇದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ನ ಇವ್ರು ಕೊಟ್ರೆ ಆಸ್ ಪರ್ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ಅವರೇ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ವೀಕ್ಷಕರ, ಇನ್ನೊಂದು ಅದ್ಭುತ ಅವಕಾಶ ಅಂತ ಹೇಳ್ಬೋದು ಇದನ್ನ. ಯಾಕೆ ಅಂದ್ರೆ ಈ ತರ ಅವಕಾಶ ನಾನೆಲ್ಲೂ ನೋಡೂ ಇಲ್ಲ, ಕೇಳೂ ಇಲ್ಲ. ಬಟ್ ಇವತ್ತು ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರಾದ್ರೂ ಫಾರಿನ್ ಟ್ರಿಪ್ ಅಂತ ಬಂದ್ರೆ ಸೊ ಇಲ್ಲಿ ಈ ಕಂಪ್ನಿನಲ್ಲಿ ನಿಮ್ಗೆ EMI ಫೆಸಿಲಿಟೀಸ್ ಇದೆ. ನಂಬ್ತೀರಾ? ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಹಳ್ಳಿ ಕಡೆ, ತಾಲೂಕು, ಹೋಬಳಿ ಆಗಿರ್ಬೋದು, ಆಸೆ ಇರುತ್ತೆ ನಾವೊಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಹೇಗಿರುತ್ತೆ, ಒಂದ್ಸರಿ ಫ್ಲೈ ಮಾಡ್ಬೇಕು, ಅಲ್ಲಿರೋ ಜನರನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅಲ್ಲಿರೋ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಸೊ ನಿಮ್ಮಲ್ಲಿ ಏನಾದ್ರು ದುಡ್ಡಿನ ಕೊರತೆ ಇತ್ತು ಅಂದ್ರೆ ಇಲ್ಲಿ EMI ಫೆಸಿಲಿಟೀಸ್ ಇರುತ್ತೆ. ಇನ್ನೊಂದು, ನೀವು ಗ್ರೂಪ್ ಅಲ್ಲಿ ನೀವೊಂದು ಸಂಘಗಳು ಮಾಡ್ಕೊಂಡಿರ್ತೀರಾ, ಸಾಕಷ್ಟು ಸಂಸ್ಥೆಗಳನ್ನ ಕಟ್ಕೊಂಡಿರ್ತೀರಾ. ಅದರಲ್ಲೂ ಕೂಡ 20 ಜನ, 40 ಜನ, 50 ಜನ, 100 ಜನ, 200 ಜನ ಇರ್ತೀರಾ. ಅಷ್ಟು ಜನನು ಕೂಡ ನೀವು ಡಿಸ್ಕಸ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನೀವು ಎಷ್ಟು ಜನ ನೀವು ಹೋಗ್ಲಿಕ್ಕೆ ರೆಡಿ ಆಗಿದ್ರ ಅಷ್ಟು ಜನನು ಕೂಡ ಇವರು ಅರೇಂಜ್ ಮಾಡಿ ಕೊಡ್ತಾರೆ. ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಮಾಡಬೇಕು, ಯಾವ ದಿನ ಏನೇನು ಕೆಲಸಗಳು ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಪಿನ್ ಟು ಪಿನ್ ನಿಮ್ಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರ, ಇನ್ನೊಂದು ಗುಡ್ನೆಸ್ ಏನಂದ್ರೆ ಇಲ್ಲಿ ರೆಡಿ ಟು ಹೀಟ್ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಪಾಸ್ಪೋರ್ಟ್ ಮಾಡಿಸೋದು ಹೇಗೆ ಗೊತ್ತಿರಲ್ಲ, ಬಟ್ ಇಲ್ಲಿ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡ್ಕೊಡ್ತಾರೆ. ಯಾರು ಗ್ರೂಪ್ ಪ್ಯಾಕೇಜ್ ನ ತಗೊಳ್ತಾರೆ ಇಲ್ಲಿ ಅವ್ರಿಗೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಮಾಡ್ಕೊಳ್ತಾರೆ, ವೀಸಾ ಇರುತ್ತೆ, ಮತ್ತೆ ಇನ್ಶೂರೆನ್ಸ್ ಇರುತ್ತೆ. ಸೊ ಇಷ್ಟು 3 ನಿಮ್ಗೆ ಫ್ರೀ ಆಗಿರುತ್ತೆ ಯಾರು ಗ್ರೂಪ್ ಪ್ಯಾಕೇಜ್ ನ ಬುಕ್ ಮಾಡ್ತಾರೆ ಅವ್ರಿಗೆ. ಸೊ ಇದೊಂದು ಬ್ಯೂಟಿಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು. ನೀವೇನಾದ್ರೂ ಒಂದು 30 ಜನ, 40 ಜನ ಫ್ರೆಂಡ್ಸು, ಫ್ಯಾಮಿಲೀಸು, ಇಲ್ಲ ಕಂಪ್ನಿ ಪೀಪಲ್ ಸೊ ಅಬ್ರಾಡ್ಗೆ ಟ್ರಾವೆಲ್ ಮಾಡ್ಬೇಕು ಅಂತ ಕನ್ಸಿತ್ತಂತ ಅಂದ್ರೆ ನೋ ಟೆನ್ಷನ್ಸ್. ಯಾರನ್ನ ಮೀಟ್ ಮಾಡಬೇಕು, ಹೆಂಗ್ ಪ್ಲಾನ್ ಮಾಡಬೇಕು, ಅಲ್ಲಿ ಯಾರನ್ನ ತಗೊಂಡ್ರೆ ಕರೆನ್ಸಿಗಳು ಹೆಂಗೆ ಎಕ್ಸ್ಚೇಂಜ್ ಮಾಡಬೇಕು, ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ಗೆ ಇವತ್ತೇ ಸ್ಟಾಪ್ ಮಾಡೋಣ. ಇಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಸಾಕು, ಪಿನ್ ಟು ಪಿನ್ ಡೀಟೇಲ್ಸ್ ನ ಕೊಡ್ತಾರೆ. ನಮ್ಮ ಅಚ್ಚ ಕನ್ನಡದಲ್ಲೇ ನಿಮ್ಗೆ ಪೂರ್ತಿ ಡೀಟೇಲ್ಸ್ ನ ಕೊಡ್ತಾರೆ. ಅಂಡ್ ಹೋಗಿ ಬರೋ ತನಕನೂ ಕೂಡ ಫುಲ್ ರಾಯಲ್ ಆಗಿ ಪ್ರೀಮಿಯಂ ಆಗಿ ಟೇಕ್ ಕೇರ್ ಮಾಡ್ತಾರೆ. ಇವನ್ ಊಟ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರು ಯಾವುದೇ ಟೈಮಲ್ಲೂ ಕೂಡ they will take care of you. So this is the beautiful opportunity. ನೀವೇನಾದ್ರೂ ಫಾರಿನ್ ಟ್ರಿಪ್ ನ ಟ್ರೈ ಮಾಡಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಒಂದ್ಸರಿ ಮಾತಾಡ್ಬೋದು. ಇನ್ ಕೇಸ್ ನಿಮ್ಗೆ ಇನ್ನೊಂದು ಬ್ಯೂಟಿಫುಲ್ ಆಫರ್ ನಮ್ಮ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು, ಅದಕ್ಕೋಸ್ಕರ ನಾವು ನಮ್ಮ ಹಾರ್ಸ್ ಪ್ಲೇ ಹಾಲಿಡೇಸ್ ಕಡೆಯಿಂದ ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತಾ ಇದೀವಿ. ನೀವೇನಾದ್ರು ಪಬ್ಲಿಕ್ ನ್ಯೂಸ್ 24x7 ಚಾನಲ್ ಹೆಸರು ಹೇಳ್ಕೊಂಡು ನಮ್ಮ ಹತ್ರ ಏನಾದ್ರು ಬಂದಾಗ, ಸೊ ಇನ್ ಕೇಸ್ ನೀವು ಒಂದು ಗ್ರೂಪ್ ತಗೊಬರ್ತೀರಾ ಅಂತಂದ್ರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ನಾವು ಎಂಟೈರ್ ಟ್ರಿಪ್ ನ ನಾವು ಫ್ರೀ ಆಗಿ ಮಾಡ್ಕೊಡ್ತೀವಿ. ವೀಕ್ಷಕರು, ಇದನ್ನ ಉಪಯೋಗಿಸ್ಕೊಳ್ಳಿ. ಯಾಕೆ ನಾನು ಸಜೆಸ್ಟ್ ಮಾಡ್ತೇನೆ, ಯೂಶಲಿ ನಾವು ಸಜೆಸ್ಟ್ ಮಾಡಲ್ಲ, ಬಟ್ ಸಜೆಸ್ಟ್ ಮಾಡ್ತಿರೋ ಉದ್ದೇಶ ಏನಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಡಿಕೇಟ್ಸ್ ಅಂತ ಹೇಳಿದೆ. 10 ರಿಂದ 13 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದು. ಸಾಕಷ್ಟು ಏಜೆನ್ಸಿಗಳಿಗೂ ಕೂಡ ಇವರೇ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂಡ್ ಒಳ್ಳೆ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಇವ್ರದೇ ಟೈಪ್ ಆಫ್ ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್, ಪ್ಲೇಸಸ್ ಎಲ್ಲ ಪಕ್ಕ ಗೊತ್ತಿರೋದ್ರಿಂದ ನಿಮ್ಗೆ ಸೇಫ್ಟಿ ಮೆಜರ್ಮೆಂಟ್ ಕೂಡ ಸೂಪರ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಲೋಕಲ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಏನು ಅಂತ. ನೀವು ಹೊರಗಡೆ ಹೋದಾಗ ಸಾಕಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾರನ್ನ ಮೀಟ್ ಮಾಡಬೇಕು, ನನ್ನ ಬಗ್ಗೆ ಹೇಳಿದ್ರೆ ಹೇಗೆ ಶಾಪಿಂಗ್ ಮಾಡಬೇಕು, ಕರೆನ್ಸಿ ಹೇಗೆ ಎಕ್ಸ್ಚೇಂಜ್ ಮಾಡಬೇಕು, ಅಲ್ಲಿ ಜನ ಹೇಗಿರ್ತಾರೆ, ಭಾಷೆ ಹೇಗಿರುತ್ತೆ, ಮತ್ತೆ ಫುಡ್ ಹೇಗಿರುತ್ತೆ, ಸಾಕಷ್ಟು ಕನ್ಫ್ಯೂಷನ್ ತರುತ್ತೆ. ಬಟ್ ವೆನ್ ಯು ಗೋ ವಿತ್ ಗ್ರೂಪ್ ಅಲ್ಲಿ ಹೋಗ್ತಿರಲ್ವಾ, ಸಾಕಷ್ಟು ಎಂಟರ್ಟೈನ್ಮೆಂಟ್ ಇರ್ತದೆ, ಎಂಜಾಯ್ ಮಾಡ್ತೀರಾ, ಮತ್ತೆ ಹೊರಗಿನ ಪ್ರಪಂಚ ಆಗಿದೆ ಅಂತ ತಿಳ್ಕೊಳ್ತೀರಾ. ನಿಮ್ಗೆ ಏನೇ ಸಮಸ್ಯೆಗಳಿದೆ ಮತ್ತೆ ಕ್ವಶನ್ಸ್ ಇದ್ರೂ ಕೂಡ ಪ್ರತಿಯೊಂದಕ್ಕೂ ಇವರೇ ಆನ್ಸರ್ ಮಾಡ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.